ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಾವು ತಿರುಪ್ತಿಗೆ ಹೋಗ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನದ ಮೇಲೆ ಹೋಗ್ತಾ ಇದ್ದೀವಿ. ನಾಳೆ ಏನಂದರೆ ನಾಳೆ ನಂದು ಬರ್ತಡೇ, ಅದಕ್ಕೋಸ್ಕರ ತಿರುಪ್ತಿಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾನು, ನನ್ನ ಮಗ, ನಮ್ಮ ಯಜಮಾನ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಮ್ಮ ತಮ್ಮ, ರಮ್ಯಾ, ನಮ್ಮಮ್ಮ 3 ಜನ ಬರ್ತಾವ್ರೆ. ಹೋಗ್ತಾ ಇದ್ದೀವಿ. ಎಲ್ಲ ಪ್ಯಾಕಿಂಗ್ ಆಯಿತು, ಲಗೇಜ್ ಎಲ್ಲ. ಇವಾಗ ಮನೇಲಿ ಪೂಜೆ ಮಾಡಿಬಿಟ್ಟು ಹೋಗಬೇಕು. ಮನೆ ದೇವ್ರಿಗೆ, ಚೌಡಮ್ಮನಿಗೆ ಪೂಜೆ ಮಾಡಿಬಿಟ್ಟು ಹೋಗಬೇಕು. ಮನೇಲಿ ಇವಾಗ ಪೂಜೆ ಮಾಡಿ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಇವಾಗ 3:30 ಆಗ್ತೈತೆ. ನಾವು ಹೋಗೋಷ್ಟೊತ್ತಿಗೆ ನೀನು ಹೋಗಬೇಕು. ನಾವಿವಾಗ ಹೋಗ್ತಾ ಇದ್ದೀವಿ. ಇನ್ನೇನು ರಮ್ಯಾ ಅವ್ರು ಅಲ್ಲಿಂದ ಬರ್ತಾವ್ರೆ. ಅವ್ರನ್ನ ಅಲ್ಲಿ ಪಿಕ್ ಮಾಡಿಕೊಂಡು ನಾವು ಇವಾಗ ಹೋಗ್ಬೇಕು. ನಾವು ಹೋಗೋಷ್ಟೊತ್ತಿಗೆ ನೈಟ್ ಆಗುತ್ತೆ. ಇವತ್ತು ಹೋಗಿ ಸ್ಟೇ ಆಗ್ತೀವಿ ನಾವು ಇವಾಗ ತಿರುಪ್ತಿಗೆ ಹೋಗುವಾಗ ಮುಳ್ಬಾಗ್ಲು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೇನು ದೇವಸ್ಥಾನಕ್ಕೆ ದರ್ಶನಕ್ಕೆ. ಇನ್ನೇನು ಇವಾಗ ದೇವಸ್ಥಾನ ಬಂದು ಕ್ಲೋಸಿಂಗ್ ಆಗೋ ಟೈಮು ನೋಡಿಕೊಂಡು ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತ್ರಿಪುರ ಸುಂದರಿ ಬರಣಿ ಇದ್ದಕ್ಕಿದ್ದಂಗೆ ಮುಳ್ಬಾಗಿಲು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾವು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಕ್ಲೋಸಿಂಗ್ ನಾವು ಒಳ್ಳೆ ಟೈಮಿಂಗ್ಸಿಗೆ ಬಂದ್ವಿ. ಅದು ಲಾಸ್ಟ್ ಕ್ಲೋಸಿಂಗ್ ಆಗೋ ಟೈಮಲ್ಲಿ ಮಹಾಮಂಗಳಾರತಿ ಮಾಡ್ತಾರೆ. ಕ್ಲೋಸ್ ಮಾಡಿದ್ರು ಹೆಂಗೋ ಸ್ಕ್ರೀನು. ನಾವು ಹೋಗಿ ಒಂದು 5 ಮಿನಿಟ್ಸ್ಗೆಲ್ಲ ಮಂಗಳಾರತಿ ಮಾಡಿದ್ರು. ಅಂದರೆ ದೇವ್ರಿಗೆ ಮಂಗಳಾರತಿ ಆಗ್ತಾ ಇದ್ದಂಗೆ ಇನ್ನೇನು ದೇವಸ್ಥಾನ ಕ್ಲೋಸ್ ಮಾಡ್ತಾಯಿದ್ರು. ಎಲ್ಲ ಬೇಗ ಓಡ್ತಾ ಇದ್ರು. ಪಾಪ ಜನ ಎಲ್ಲ ಓಡ್ತಾ ಇದ್ರು ದರ್ಶನ ಮಾಡೋಕ್ಕೆ. ಮತ್ತು ಶನಿವಾರ ಅಲ್ವಾ, ಮತ್ತು ದರ್ಶನ ಮುಗಿಸ್ಕೊಂಡ್ ಬರ್ತಾ ಇದ್ದಂಗೆ ನನ್ನ ಸಬ್ಸ್ಕ್ರೈಬ್ ಅವರು ಗುಡ್ತಿ ಹಿಡಿದು ಮಾತಾಡಿದ್ರು. ಒಂಥರ ಖುಷಿ ಆಯಿತು. ಅವ್ರ ಹತ್ರ ಒಂದು ಫೋಟೋ ತೊಗೊಂಡೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲೇ ಏನಾನ ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ. ನಾವಿವಾಗ ಮುಳ್ಬಾಗ್ಲು ಆಂಜನೇಯ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಲಾಸ್ಟ್ ಅಂದರೆ ಇವಾಗ ದೇವಸ್ಥಾನ ಕ್ಲೋಸಿಂಗು 7 o'clock ಇರೋದು. ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ನಾವಿವಾಗ ದರ್ಶನ ಮುಗಿಸ್ಕೊಂಡು ಮುಳ್ಬಾಗ್ಲಲ್ಲೇ ದೋಸೆ ತಿಂದ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ ದೋಸೆ ತಿನ್ನೋಕ್ಕೆ. ಮುಳ್ಬಾಗ್ಲು ದೋಸೆ. ನಾನು ನಮ್ಮಮ್ಮ ಲಾಸ್ಟಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟೇ ಹೋಗ್ಬಿಟ್ಟವ್ರೆ ಅವರು. ಮಸಾಲೆ ದೋಸೆ ಗರಿ ಗರಿ ಮಸಾಲೆ ಗರಿ ಗರಿ ಗರಿ
ಮುಳ್ಳುಬಾಗ್ಲು ಮಸಾಲೆ ದೋಸೆ, ಕೆಂಪು ಚಟ್ನಿನೂ ಕೊಟ್ಟವ್ರೆ, ಗ್ರೀನ್ ವೈಟ್ ಚಟ್ನಿನೂ ಕೊಟ್ಟವ್ರೆ. ಬಿಸಿ ನೋಡಿ ಯಾರು ಅಂಗಡಿ ಬಾಕಿ ಇದು ಖಾಲಿ ಮಸಾಲೆ ಚಟ್ನಿ ಯಾವ್ದನ್ನು ದೊಡ್ಡ ಹೋಟ್ಲ್ ಮಾಡ್ಕೊಂಡಿದ್ದೆ ಮೂಡೋ ಫ್ಲೋರ್ ಎಂಟ್ರಿ. ಅಯ್ಯೋ ಇದು ಮನೆ ಅಷ್ಟೇ. ಕಿಚನ್, ದೇವ್ರ ಮನೆ ಕ್ಲೋಸ್ ಮಾಡವ್ರೆ. ಗಣೇಶ ಇದೇ ಲೈಟ್ ಬಿಸಿ ಮಾಡ್ಕೊಳ್ಳೋದು ಬಿಸಿ ಇಲ್ಲ. ಲಗೇಜು ಬಂದು ಓ ಇದು చూಸ್ಬೇಕಲ್ಲ మాకు సిక్లేదు ఇది సేమ్ రూమే. ಇದು ದೇವ್ರ ಮನೆ ಕ್ಲೋಸ್ ಮಾಡವ್ರೆ ಅವರು. ದೇವ್ರ ನೋಡಿ ಗಣೇಶ ಬಾನ್ ಕದ ಗಣೇಶ. ಇಡ್ಲಿ ಹೋಗೋಡ 60 ರೂಪಾಯಿದು, ಪ್ಲೈನ್ ದೋಸೆ 50 ರೂಪಾಯಿ. ಪಂಚಾಮೃತ್ಯ ಇವಾಗ ನಾವು ರೂಮ್ ಮಾಡಿಲ್ಲ, ಹೋಮ್ ಸ್ಟೇ ಮಾಡಿದ್ದೀವಿ. ಮಿನಿಮಮ್ 6 ಪೀಪಲ್ಸ್ ಅಲ್ವಾ, ಅದಕ್ಕೋಸ್ಕರ ಹೋಮ್ ಸ್ಟೇ ಮಾಡಿದ್ದೀವಿ. ಇವಾಗ ಹೋಗಿ ಮಲ್ಕೊಬೇಕು. ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ, ಇದು ಬಂದು ನಾವು ಇವಾಗ ತಿರುಪತಿಯಲ್ಲಿ ರೂಮ್ ಮಾಡಿರೋದು, ತಿರುಮಲಗೆ ಹೋಗಿಲ್ಲ. ತಿರುಪತಿಯಲ್ಲಿ ರೂಮ್ ಮಾಡಿ ಬೆಳಿಗ್ಗೆಗೆ ಫ್ರೆಶ್ ಅಪ್ ಆಗಿ ನಾವು ಹೋಗ್ತೀವಿ. ಇದು ಬಂದು ನಾವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಬಂದಿರೋದು. ತಿರುಮಲೆಯಲ್ಲಿ ರೂಮ್ ಸಿಕ್ಕಲ್ಲ, ಅಂದರೆ ಒಂದು 2-3 ದಿವಸದಿಂದ ಬುಕ್ ಮಾಡಿದ್ರೇ ರೂಮ್ ಸಿಗೋದು, ಇಲ್ಲಾಂದರೆ ರೂಮ್ ಸಿಕ್ಕಲ್ಲ. ಅದಕ್ಕೋಸ್ಕರ ತಿರುಪತಿಯಲ್ಲಿ ನಾವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಚೆನ್ನಾಗೈತೆ ಮನೆ, ಹೋಮ್ ಸ್ಟೇ. ಎಂತ ಕಡೆ ಇದೆ? ಇವಾಗ ಬೆಳಿಗ್ಗೆನೇ ಎದ್ದಿದ್ದೀವಿ, ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಸ್ನಾನ ಆಯಿತು. ಸ್ನಾನ ಮಾಡ್ಕೊಂಬಂದಿದ್ದೀವಿ, ರೆಡಿ ಆಗಬೇಕು. ನನ್ನ ಮಗ ಪಂಚ ಹಾಯ್
ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ. ಇನ್ನೇನು ರೆಡಿ ಆಗಬೇಕು, ಇನ್ನೇನು ಹೋಗಬೇಕು ದರ್ಶನಕ್ಕೆ ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ಇನ್ನೊಂದು ಸ್ವಲ್ಪ ನನ್ನ ಮಗಳು ಸ್ನಾನಕ್ಕೆ ಹೋಗಬೇಕು. ಇನ್ನು ನಾವೆಲ್ಲ ರೆಡಿ ಆಗ್ತಾಯಿದ್ದೀವಿ. ಬೆಳಿಗ್ಗೆ 5 o'clock ಎದ್ದಿರೋದು. ಇನ್ನೇನು ಇವಾಗ 6 o'clock ಆಗ್ತಾಯಿತ್ತು. ಇನ್ನೇನು ಹೋಗಬೇಕು. ಇವಾಗ ಬಂದು ನಾವು ತಿರುಮಲಗೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರಿಗೆ ಗೊತ್ತಿರೋರೊಬ್ರಿದ್ರು ತಿರುಪತಿಯಲ್ಲಿ. ಅದಕ್ಕೆ ಅವ್ರ ಜೊತೆ ನಾವು ತಿರುಮಲಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕ್ರೌಡು. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ, ಶನಿವಾರ ಗೌರ್ಮೆಂಟ್ ಹಾಲಿಡೇ ಇತ್ತು. ನಾವು ಯಾವಾಗನ ಆಗಲಿ ತಿರುಪತಿಗೆ ಹೋಗುವಾಗ ಯಾವಾಗೂ ಗೌರ್ಮೆಂಟ್ ಹಾಲಿಡೇ ಇರುತ್ತೆ. ಅದೇ ಟೈಮಲ್ಲೇ ನಮ್ಗೆ ಏನನ ಇರುತ್ತೆ, ಅಂದರೆ ಆ್ಯನಿವರ್ಸರಿ ಇರುತ್ತೆ, ಇಲ್ಲಾಂದರೆ ಬರ್ತಡೇ ಇರುತ್ತೆ. ಅದೇ ಟೈಮಲ್ಲಿ ಯಾವಾಗೂ ಅಷ್ಟೇ ಆ ಥರನೇ ಆಗುತ್ತೆ ನಮಗೆ. ನಾರ್ಮಲ್ ದಿವಸ ನಾವೇನು ಹೋಗಲ್ಲ ಅಲ್ವಾ. ಹೋಗಲೇಬೇಕು ಅಂದ್ಬಿಟ್ಟು ಇವತ್ತು ಬಂದಿರೋದು. ಆ್ಯನಿವರ್ಸರಿಗೆ ನಾವು ಬರಬೇಕಾಗಿತ್ತು. ಆ್ಯನಿವರ್ಸರಿಯಲ್ಲೇನೂ ರಶ್ ಇದ್ರು ಅಂದ್ಬಿಟ್ಟು ನಾವು ಕುಕ್ಕೆಗೆ ಹೋಗಿ ಬಂದ್ವಿ, ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ. ಇವಾಗ ಅಷ್ಟೇ ತುಂಬ ರಶ್ ಐತೆ. ಇವಾಗ ಬರಕ್ಕೆ ಹೋಗ್ಬೇಡ್ರಿ ಅಂದ್ರು. ಎಲ್ಲೂ ಟಿಕೆಟ್ಸ್ ಇಲ್ಲ, ಮತ್ತೆ ಯಾವುದು ಇಲ್ಲ, ತುಂಬಾ ರಶ್ ಐತೆ ಅಂದ್ರು. ಅದಕ್ಕೋಸ್ಕರ ಇಲ್ಲ, ಹೆಂಗನ ಆಗ್ಲಿ ದರ್ಶನ ಮಾಡಲೇಬೇಕು ಅಂದ್ಬಿಟ್ಟು, ಯಾಕಂದ್ರೆ ನನ್ನ ಬರ್ತಡೇ ದಿವಸ ಬರಲೇಬೇಕು ಅಂದ್ಬಿಟ್ಟು ಬಂದಿರೋದು. ಹೋಗ್ಲೇಬೇಕು. ಪ್ರತಿ ವರ್ಷನೂ ಹೋಗ್ತೀವಿ, ಇಲ್ಲ ಅಂತ ಇಲ್ಲ. ಈ ಸತಿ ತಿರುಪತಿಗೆ, ತಿರುಮಲಕ್ಕೆ ಬರಲೇಬೇಕು ಅಂದ್ಬಿಟ್ಟು ಬಂದಿದ್ದೀವಿ. ಇವಾಗ ಚೆಕ್ ಪೋಸ್ಟ್ ಮುಗಿಸ್ಕೊಂಡು ಒಂದು ಫೋಟೋ ತಗೊಳ್ಳೋಣ. ಇನ್ನ ಅಂದರೆ ಇವಾಗ ಇನ್ನೇನು ತಿರುಮಲಗೆ ಹೋಗ್ತಾ ಇದ್ದಂಗೆ ನಾವು ದರ್ಶನಕ್ಕೆ ಹೋಗ್ತೀವಿ. ಎಲ್ಲೂ ಒಂದು ಫೋಟೋ ತಗೊಳಕ್ಕಾಗಲ್ಲ. ಯಾವ್ದು ಫಸ್ಟ್ ನಾವು ತಗೊಂಡಿರ್ತೀವೋ ಫೋಟೋಸ್ ಅಷ್ಟೇ ನಮ್ಗಾಗೋದು. ನಾವು ಫೋನ್ಸ್ ಎಲ್ಲ ಬ್ಯಾಗಲ್ಲೇ ಇಟ್ಬಿಟ್ಟಿರ್ತೀವಿ. ನಾವು ದೇವ್ರದ್ದು ತಿರುಪತಿಯಲ್ಲಿ ದರ್ಶನ ಮಾಡ್ಕೊಂಡು ಈಚೆಗೆ ಬಂದ್ರೂ ನಾವು ಯಾವುದೂ ಒಂದು ಫೋಟೋನು ತೊಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಅಲ್ಲೇ ಚೆಕ್ ಪೋಸ್ಟ್ ಹತ್ರ ಒಂದೆರಡು ಫೋಟೋಸ್ ತೊಗೊಂಬಿಡೋಣ ಅಂದ್ಬಿಟ್ಟು ಇಲ್ಲೇ ತೊಗೊತಾ ಇದ್ದೀವಿ. ತಿರ್ಗಾ ನೋಡೋಣ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ನಮ್ಮ ಯಜಮಾನ್ರು ತಿರುಪತಿಯಲ್ಲಿ ಒಂದು ಗಿಫ್ಟ್ ಕೊಟ್ಟರು. ಇವಾಗ ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊತಾ ಇದ್ದೀವಿ. ಇಲ್ಲೇ ಚೆಕ್ ಪೋಸ್ಟ್ ಹತ್ರ ಸಿಕ್ಕಾಪಟ್ಟೆ ರಶ್ ಇದ್ರು. ऑनलाइन बिजनेस सायंकाल बिजनेस लास्ट टाइम उसने डिसेंबरला गलाटा అయిపోయాడ చాలా పెద్ద గలాట అయ్యా వాపస్ వచ్చి క్రిస్మస్ ತಿರುಪತಿ ಎಂಟ್ರೆನ್ಸ್ ಮೇಲೆ ತಿರುಮಲ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಅದು ವೆಂಕಟರಾಮ ಸ್ವಾಮಿದು ಶ್ಲೋಕ ಅದೆಲ್ಲ ಕೇಳ್ತಾ ಇದ್ರೆ ಏನೋ ಒಂಥರ ಪಾಸಿಟಿವ್, ಏನೋ ಫ್ರೆಶ್ ಅನ್ಸತ್ತೆ ಮೈಂಡೆಲ್ಲ. ಅಷ್ಟು ಏನೋ ಒಂಥರ
ಅಷ್ಟು ಅದು ಕೇಳ್ತಾ ಇದ್ರೇ ಕಣ್ಣು ಮುಚ್ಕೊಂಡು ಕೇಳಿಸ್ಕೊಳೋಣ ಅನ್ಸತ್ತೆ, ಅಷ್ಟು ಚೆನ್ನಾಗಿತ್ತು. ಬರ್ತಾ ಇದ್ದಂಗೆ ಇನ್ನೇನು ಬಂದು ರೀಚ್ ಆಗಿದ್ದೀವಿ. ಅಲ್ಲಿ ಪ್ರಸಾದ ತಗೊಳ್ಳಿ ಅಂತ ಇದ್ರು. ಯಾಕಂದ್ರೆ ಲೈನ್ಗೆ ಹೋಗ್ಬೇಕಾಗಿತ್ತು. ವಾಪಸ್ ಹಂಗೆ ಹೋಗ್ಬಾರ್ದು, ದೇವ್ರ ಪ್ರಸಾದ ಅಂದ್ಬಿಟ್ಟು ನನ್ನ ಮಗ ಒಂದೇ ಒಂದು ಕಪ್ಪಷ್ಟು ತಗೊಂಡು ಎಲ್ಲ ಒಂದೊಂದು ತುತ್ತು ಬಾಯಿಗೆ ಹಾಕೊಂಡು ಪ್ರಸಾದ, ಇನ್ನೇನು ಲೈನ್ಗೆ ಹೋಗ್ಬೇಕು, ಪ್ರಸಾದ ಮಾತ್ರ ಬೇಡ ಅನ್ಬಾರ್ದು ಅಂದ್ಬಿಟ್ಟು ಒಂದು ಕಪ್ಪಷ್ಟು ಇಸ್ಕೊಂಡು ಒಂದೊಂದು ಕಪ್ಪು ಒಂದೊಂದು ಚೂರು ಬಾಯಿಗೆ ಹಾಕ್ಕೊಂಡು ಹೋಗ್ತಾ ಇದೀವಿ. ಈ ಸ್ಯಾರಿ ಬಂದು ನಂದು ಹೊಸ ಸ್ಯಾರಿ ಇದು. ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಬರ್ತಡೇಗೆ ಅಂದ್ಬಿಟ್ಟು. ಇನ್ನು ಪೋಸ್ಟ್ ಮಾಡಿಲ್ಲ, ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗೈತೆ ಸ್ಯಾರಿ ಮಾತ್ರ. ಎಲ್ಲನ ಫಂಕ್ಷನ್ ವೇರ್ಗೆಲ್ಲ ಹಾಕೊಂಡು ಹೋಗ್ಬೋದು ಆ ಸ್ಯಾರಿ ಬಂದು. ಇವಾಗ ನಾವು ಲೈನಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಅಂದರೆ ಮಿನಿಮಮ್ ಆಗುತ್ತೆ, ನಾವು ಒಳಗಡೆ ಹೋದರೆ ಒಂದು 2-3 ಅವರ್ಸ್ ಮೇಲಾಗುತ್ತೆ. ಪಾಪ ಎಲ್ಲರೂ 3 ದಿವಸ ಇದ್ದಾರೆ, 1 ದಿವಸದಿಂದ ಇದ್ದಾರೆ ಲೈನಲ್ಲಿ. ಇವಾಗ ದರ್ಶನಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದೀವಿ, ನಡ್ಕೊಂಡು ಹೋಗ್ತಾ ಇದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ ಬಂದ್ವಿ, ಎಕ್ಸಿಟ್ ಆಗೋದ್ವಿ. ಬ್ಯಾಕ್ ಡೋರಿಂದನೇ ನಾವು ಎಕ್ಸಿಟ್ ಆಗೋದ್ವಿ. ಇವಾಗ ಟಿಫನ್ ಮಾಡಿದ್ವಿ, ಟಿಫನ್ ಮುಗಿಸ್ಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಬೆಳಿಗ್ಗೆ 7:30ಗೆ ಲೈನ್ಗೆ ಹೋದ್ವಿ. ಟಿಫನ್ ಏನು ಮಾಡಿಲ್ಲ, ಬರೀ ಹೋಟೆಲ್ ಹೋಗಿ ದರ್ಶನ ಮಾಡ್ಕೊಂಡ್ ಬಂದಿರೋದು. ಬೇಗ ಮಾಡ್ಬಿಡೋಣ, ಬೇಗ ಆಗುತ್ತೆ. ಯಾಕಂದ್ರೆ ತುಂಬಾ ರಶ್ ಇದ್ರು. ಎಲ್ಲ 3 ದಿವಸದಿಂದ ಪಾಪ ಎಲ್ಲರೂ ಲೈನಲ್ಲಿ ಹೇಳ್ತಾ ಇದ್ರು. ನಾವು ಫ್ರೈಡೇ ಬಂದಿರೋದು, ಫ್ರೈಡೇ, ಸ್ಯಾಟರ್ಡೆ, ಸಂಡೇ ನಾವು ದರ್ಶನಕ್ಕೆ ಹೋಗಿರೋದು. ಇದು June 28 ಭಾನುವಾರ ನಾವು ದರ್ಶನ ಮಾಡ್ತಾ ಇರೋದು. ಪಾಪ ಎಲ್ಲ 3 ದಿವಸದಿಂದಾನೇ ಇದ್ರು. ಅದಕ್ಕೋಸ್ಕರ ನಾವು ದರ್ಶನ ಮುಗಿಸ್ಕೊಂಡು ಇವಾಗ ಬೆಟ್ಟ ಇಳಿತಾ ಇದ್ದೀವಿ. ಬೇಗ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಅಂದ್ಬಿಟ್ಟು ಬೆಳಿಗ್ಗೆ 7:30 ಹೋದ್ವಿ. ಬೆಳಿಗ್ಗೆ 7:30 ಹೋಗ್ತಾ ಇದ್ದಂಗೆ ನಮ್ಗೆ 11 ಗಂಟೆಗೆಲ್ಲ ದರ್ಶನ ಆಗೋಯ್ತು. ಫುಲ್ ಆಚೆ ಕಡೆನೆ ಬಂದ್ಬಿಟ್ಟಿದ್ವಿ. 10 ಗಂಟೆ 10:30ಗೆಲ್ಲ ದರ್ಶನ ಆಗೋಯ್ತು. ಲಾಡು ಎಲ್ಲ ತಗೊಂಡ್ ಬರೋಷ್ಟೊತ್ತಿಗೆ ಬೆಳಿಗ್ಗೆ 11 ಗಂಟೆ. ಬೇಗ ದರ್ಶನ ಇತ್ತು, ತುಂಬಾ ಚೆನ್ನಾಗಾಯ್ತು. ಬ್ರೇಕ್ ದರ್ಶನ ಆಯ್ತು. ನಾವು ಮಿನಿಮಮ್ ಒಂದು 4 ಮಿನಿಟ್ಸ್ ಏನೋ ನಿಂತ್ಕೊಂಡಿದ್ವಿ ಅನ್ಸ್ತು, ಅಷ್ಟು ಚೆನ್ನಾಗಾಯ್ತು. ಮರೆಯಕ್ಕಾಗಲ್ಲ. ಲೈಫಲ್ಲಿ ಈ ತರ ಒಂದ್ ಟೈಮ್ ಬರತ್ತೇನೋ ಅಷ್ಟೇ, ತಿರ್ಗಾ ಬರತ್ತಾ ಇಲ್ವಾ ಅನ್ನೋದು ನಮಗೂ ಗೊತ್ತಿಲ್ಲ. ಅಷ್ಟು ಚೆನ್ನಾಗಾಯ್ತು. ನಾವೇನೆ ಲಕ್ಕಿನ ಅನ್ಸ್ಬಿಡ್ತು. ದೇವ್ರಿಗೆ ಅಂದ್ರೆ ನಮ್ ಭಾಗಕ್ಕೆ ಐತೆ ದೇವ್ರು, ತಿರುಪತಿ ದೇವ್ರು, ಚೌಡಮ್ಮ ಎಲ್ಲ ನಮ್ ಭಾಗಕ್ಕೆ ಐತೆ ಅನ್ಸ್ಬಿಡ್ತು. ಅಷ್ಟು ಖುಷಿ ಆಯ್ತು, ಅಷ್ಟು ಚೆನ್ನಾಗಿ ದರ್ಶನ ಆಯ್ತು. ಇನ್ನ ನಮ್ ಕಣ್ಣಲ್ಲೇ ಐತೆ ಆ ದರ್ಶನ. ನಾನು ಇವಾಗ ಹೇಳ್ತಾ ಇದ್ರು ಅಷ್ಟೇ, ನಮ್ ಕಣ್ಣಲ್ಲೇ ಮುಳುಗೋಗೈತೆ ಆ ದೇವ್ರು. ಅಷ್ಟು ನನ್ಗೆ ಲೈಫೇ ಇನ್ ಸಾಕು, ನನ್ಗೆ ಇಷ್ಟು ಚೆನ್ನಾಗಿ ದರ್ಶನ ಕೊಟ್ಟೆ ಅಲ್ವಾ, ನನ್ ಇಷ್ಟೇ ಸಾಕು, ನಂಗೆ ಇಷ್ಟೇ ಸಾಕು ಲೈಫು ಅನ್ಸ್ಬಿಡ್ತು. ಅಷ್ಟು ಚೆನ್ನಾಗಾಯ್ತು ದರ್ಶನ ಮಾತ್ರ, ಹೇಳ್ಕೊಳಕ್ಕೆ ಬಾಯಿ ಸಾಕಾಗಲ್ಲ, ಅಷ್ಟು ಚೆನ್ನಾಗಾಯ್ತು. ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ನಮ್ಮ ಯಜಮಾನ್ರು ಇದೇ ಒಂದ್ ದೊಡ್ಡ ಗಿಫ್ಟ್, ದರ್ಶನ ಮಾಡ್ಸಿರೋದು. ನನ್ಗಂತೂ ತುಂಬಾ ಇಷ್ಟ. ಅಂದ್ರೆ ತಿರುಪತಿ ದೇವ್ರು ಅಂದ್ರೆ ಅಷ್ಟು ಇಷ್ಟ. ಇವಾಗ ಹೋಗಿರ್ತೀನಿ, ಇನ್ನೊಂದ್ ಮಂತ್ 2 ಮಂತ್ಸ್ ಆಗ್ತಾ ಇದ್ದಂಗೆ ತಿರ್ಗಾ ಹೋಗ್ಬೇಕು ಅನ್ಸ್ತಾನೆ ಇರತ್ತೆ. ಎಷ್ಟು ಹೋದ್ರುನು ಸಾಕಾಗಲ್ಲ ಆ ದೇವಸ್ಥಾನಕ್ಕೆ, ಅಷ್ಟು ಅಟ್ರಾಕ್ಷನ್ ಆಗತ್ತೆ ನಮ್ಗೆ. ಮತ್ತೆ ಹೋಗ್ ಬರೋಣ ನಾನು ನಮ್ಮ ಯಜಮಾನ್ರನ್ನ ಟಾರ್ಚರ್ ಮಾಡ್ತಾ ಇರ್ತೀನಿ, ಹೋಗ್ಬೇಕು ಅಂದ್ಬಿಟ್ಟು. ಅಂದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ಟಿಕೆಟ್ ಸಿಕ್ಕಲ್ಲ. ಆನ್ಲೈನ್ ಅಲ್ಲಿ ಟಿಕೆಟ್ ಸಿಕ್ಕಲ್ಲ, ಆಫ್ಲೈನ್ ಅಲ್ಲೂ ಟಿಕೆಟ್ ಸಿಕ್ಕಲ್ಲ. ಧರ್ಮ ದರ್ಶನಕ್ಕೆ ಹೋದ್ರೆ ಮಿನಿಮಮ್ 2 ಡೇಸ್ ಆಗೋಗುತ್ತೆ. ಅದೊಂದೇ ನಮಗೆ ಪ್ರಾಬ್ಲಮ್. ಇಲ್ಲ ಅಂದ್ರೆ ನಾವು ಪ್ರತಿ ಮಂತ್ಗೂ ಹೋಗ್ಬೋದು. ಅಷ್ಟು ಇಷ್ಟ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ತಿರುಪ್ತಿಗೆ ಹೋಗ್ಬೇಕು ಅಂದ್ರೆ ಲೈಫ್ ಅನ್ನೋದಿದ್ರೆ ಹೋಗಿ ಬರ್ತಾ ಇರ್ಬೇಕು ಅನ್ನೋದು ಅದೊಂದು ಇಷ್ಟ ನನ್ಗೆ. ಅಲ್ಲಿಂದ ಇವಾಗ ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಅಷ್ಟೇ 3 ಗಂಟೆಯಿಂದ 4 ಗಂಟೆವರೆಗೂ ಕುಂಕುಮಾರ್ಚನೆದು ಟಿಕೆಟ್ ಸಿಗತ್ತೆ. 250 ರೂಪಾಯಿ ಟಿಕೆಟ್ಸು. ನಾವು ಅಲ್ಲಿ ಟಿಕೆಟ್ಸ್ ತೊಗೊಂಡು ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಕುಂಡಿಸಿ
ಪೂಜೆ ಮಾಡಿಕೊಟ್ರು, ತುಂಬ ಚೆನ್ನಾಗಾಯಿತು. ಅಲ್ಲಿಂದ ನಾವು ಬೆಳಿಗ್ಗೆ ಟಿಫನ್ ಮಾಡಿದ್ವಿ, ಟಿಫನ್ ಮುಗಿಸ್ಕೊಂಡು ಬಂದಿದ್ವಿ. ಊಟ ಏನು ಮಾಡಿರಲಿಲ್ಲ, ಅದಕ್ಕೋಸ್ಕರ ಇಲ್ಲೇನೋ ಸ್ನ್ಯಾಕ್ಸ್ ತಿನ್ಬಿಡೋಣ ಅಂದ್ಬಿಟ್ಟು ಓರಿಯನ್ನಲ್ಲಿ ಬಂದಿದ್ವಿ. ಏನಾನ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗ್ಬಿಡೋಣ, ತಿರ್ಗಾ ರಾತ್ರಿ ಊಟ ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಪದ್ಮಾವತಿಯಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀವಿ. ఏమన్నా మాట్లాడమ్మా. ನಮ್ಮಮ್ಮ ನಮ್ಮ ಅಪ್ಪನ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ನಮ್ಮಪ್ಪ ಬೇರೆ ಕಡೆ ಹೋಗವ್ರೆ, ನಮ್ಮಮ್ಮ ಒಬ್ಬರೇ ಬಂದವ್ರೆ. ಮೈಸೂರು ಸಿಲ್ಕ್ ಸ್ಯಾರಿ ವೇರ್ ಮಾಡ್ಕೊಂಡು ಬಂದಿರೋದು ದೇವಸ್ಥಾನಕ್ಕೆ. ನೋಡಿ, ಚೋಕರ್ ಹಾಕೊಂಡು ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡು ಬಂದಿರೋದು ದೇವ್ರ ದರ್ಶನ ಮಾಡಕ್ಕೆ ನಮ್ಮಮ್ಮ. ದೇವ್ರ ದರ್ಶನ ಚೆನ್ನಾಗಾಯಿತು. ದೇವ್ರ ದರ್ಶನ ಚೆನ್ನಾಗಾಯಿತು. ಮಂಗಾಪುರದಲ್ಲಿ ಅಲ್ವೇಲ್ ಮಂಗ ದರ್ಶನ ಚೆನ್ನಾಗಾಯಿತು. ಯಾವತ್ತೂ ನಾವು ಈ ಥರ ಮಾಡಿಲ್ಲ, ಅಷ್ಟು ಚೆನ್ನಾಗಾಯಿತು ದರ್ಶನ. ದರ್ಶನ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಒಂಥರ 2 ಕಣ್ಣು 4 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಾಯಿತು. ಒಂಥರ ತುಂಬ ಖುಷಿ ಆಯಿತು. ತಿರುಪತಿ ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ತುಂಬ ರಶ್ ಇತ್ತು. ಅಂದರೆ ಪಾಪ ಗುರುವಾರ ಬಂದಿರೋರು ಧರ್ಮ ದರ್ಶನಕ್ಕೆ ಇವತ್ತು ದರ್ಶನ ಮಾಡ್ತಾ ಇರೋದು. ಇವತ್ತು ಹೋಗಿರೋ ಲೈನಲ್ಲಿ ದರ್ಶನ ಇರೋದು. ಇವತ್ತು ಯಾವುದದು ಕಲ್ಯಾಣೋತ್ಸವ ಯಾವ ಟಿಕೆಟ್ಸು ಓಪನ್ ಇರಲಿಲ್ಲ. ಯಾಕಂದರೆ ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ ಗೌರ್ಮೆಂಟ್ ಹಾಲಿಡೇ ಇದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದಕ್ಕೋಸ್ಕರ ಇವತ್ತು ತುಂಬ ರಶ್ ಇದ್ದರು. ಹೆಂಗೋ ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಒಂದು 4 ನಿಮಿಷ ಏನೋ ನಿಂತ್ಕೊಂಡಿದ್ವಿ ದೇವ್ರ ಮುಂದೆ, ಅಷ್ಟು ಚೆನ್ನಾಗಿ ಅಂದರೆ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಮಂಗಾಪುರದಲ್ಲಿ ಅಲ್ಲಿ ಕುಂಕುಮ ಅರ್ಚನೆ ಇತ್ತು. ಮಿನಿಮಮ್ 3 ಗಂಟೆಯಿಂದ 4 ಗಂಟೆವರೆಗೂ ಕುಂಕುಮ ಅರ್ಚನೆ ಇರುತ್ತೆ. ಆ ಟೈಮಿಂಗ್ಸಲ್ಲಿ 200 ರೂಪಾಯಿ ಟಿಕೆಟ್, 250 ರೂಪಾಯಿ ಟಿಕೆಟ್ ತೊಗೊಂಡು ಹೋದರೆ ದೇವ್ರ ಮುಂದೆ ಕುಂಡಿಸಿ ಅರ್ಚನೆ ಮಾಡ್ತಾರೆ. ಅಷ್ಟು ಚೆನ್ನಾಗಾಯಿತು. ಅಲ್ಲಿ ಅಷ್ಟೇ ಮಂಗಾಪುರದಲ್ಲಿ ಅಲ್ಲಿ ದರ್ಶನ ಮಾಡಿಕೊಂಡು ಇವಾಗ ನಾವು ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ. ಆಮೇಲೆ ಇವತ್ತು ಯಾವ ಕಡೆ ಎದ್ದಿದ್ವೋ ನಮಗಂತೂ ಗೊತ್ತಿಲ್ಲ, ಅಷ್ಟು ನಾವೇ ಪುಣ್ಯ ಮಾಡಿದ್ದೀವೇನೋ ಅನಿಸ್ತು. ಅಷ್ಟು ಚೆನ್ನಾಗಾಯ್ತು ದರ್ಶನ ಎಲ್ಲ. ಇವತ್ತು ನನ್ನ ಬರ್ತಡೇ, ನಮ್ಮ ಯಜಮಾನ್ರು ಕೊಟ್ಟಿರೋದು ದರ್ಶನದ್ದು ಗಿಫ್ಟ್ ಅಂದ್ಕೊಳ್ಬೋದು. ಏನಾನ ಹೇಳ್ತೀರಾ ದರ್ಶನ? ಹೇಳ ನೀನು ದರ್ಶನ ಎಲ್ಲ. ನನ್ನ ಮಗ ಫಾಸ್ಟ್ ಅಲ್ಲ, ಅವನೇ ಕಾರು. ಏನಾನ ಹೇಳ್ತೀರಾ ದರ್ಶನ ಎಲ್ಲ? ಅಷ್ಟೇ ಮಾತು. ನಮ್ಮಮ್ಮ ನಮ್ಮ ಅಪ್ಪನ ಬಿಟ್ಬಿಟ್ಟು ಹೆಂಗೋ ಬಂದರು. ನಮ್ಮ ಅಪ್ಪನಿಗೆ ಏನಂದರೆ ಭಯ, ಲೈನಲ್ಲಿ ನಿಂತ್ಕೊಳಕ್ಕೆ ತುಂಬ ಭಯ ನಮ್ಮ ಅಪ್ಪನಿಗೆ. ಅದಕ್ಕೋಸ್ಕರ ಬಂದಿಲ್ಲ. ಅವ್ರ ಊರಿಗೆ ಹೋಗವ್ರೆ. ಅಂದರೆ ಅವ್ರ ತಂದೆ ತಾಯಿ ಹುಟ್ಟಿರೋ ಊರಿಗೆ ಹೋಗವ್ರೆ. ಸ್ವಲ್ಪ ಏನೋ ಕೆಲಸದ ಮೇಲೆ. ಅದಕ್ಕೋಸ್ಕರ ನಮ್ಮಮ್ಮ ಒಬ್ಬರು ಬಂದರು. ನಮ್ಮಮ್ಮ ದರ್ಶನ ಮಾಡ್ಬೇಕಂದ್ಬಿಟ್ಟು ನಮ್ಮಮ್ಮ ಬಂದರು. ಇನ್ನೇನು ಮಾತಾಡ್ತೀಯ? ಇನ್ನೇನಿಲ್ಲಮ್ಮ, ಸೈಲೆಂಟಾಗಿ ಮಾತಾಡೋದು ನಮ್ಮಮ್ಮ. ಎಲ್ಲರಿಗೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀವಿ. ಬೆಳಿಗ್ಗಿಂದ 5 o'clock ಇವಾಗ ಬಂದು 5-6 ಗಂಟೆನೇನು ಇವಾಗ ಬಂದು ನಾನು ಬೆಳಿಗ್ಗೆ 5 ಗಂಟೆಯಿಂದ ಇವಾಗ 4:45. ಇನ್ನೇನು ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ. ಎಲ್ಲ ನಾನು ನೈಟ್ ಊಟ ಮಾಡಿಕೊಂಡು ಮನೆಗೆ ಹೋಗೋದು. 11 ಗಂಟೆ ಆಗ್ಬೋದು ಮನೆಗೆ ಹೋಗೋಷ್ಟೊತ್ತಿಗೆ. ಇವರು
ಇವರು ಮಲ್ಕೊಂಡವ್ರು. ಇವಾಗ ನಾಗಿ ಮುಂದೆ ಕುತ್ಕೊಂಡಿದ್ರು, ಮಲಗಿರ್ಲಿಲ್ಲ. ಇವಾಗ ಹಿಂದೆ ಕುತ್ಕೊಂಡು ಮಲ್ಕೊಂಬಿಟ್ಟವ್ರೆ. ಫುಲ್ ನಿದ್ದೆ ಇಲ್ಲ ಅವ್ರೆ. ಸುಮ್ಮನೆ ನಿದ್ದೆ ಮಾಡ್ತಾರೆ ನೋಡಿ. ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗೈತೆ. ಮನೆ ಚೆನ್ನಾಗಿದೆ. ಇಲ್ಲ, ಊಟ ಟೈಮ್ ಇಲ್ವಲ್ಲ. ನಾವಿವಾಗ ಮುಳ್ಬಾಗ್ಲಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಊಟ ಮುಗಿಸ್ಕೊಂಡು ಇನ್ನೇನು ಹೋಗ್ಬಿಡೋದೆ. ಇನ್ನೊಂದು 1 ಅವರಲ್ಲಿ ಹೋಗ್ಬಿಡ್ತೀವಿ ಅಷ್ಟೇ. ನನ್ನ ಮಗಳು ತಲೆಗೆ ಗಂಟು ಹಾಕೊಂತಾವಳೆ. ಮಸಾಲ ಕೊಪ್ಪಡೋದೆಲ್ಲ ఏం తింటావా? ಓದಪ್ಪ కుడియావా? ನಾಲ್ಕದಪ್ಪ. ಒಂದು ಸ್ಪೂನು. ಅಡ್ಜಸ್ಟ್ ಮಾಡಿ ಅಲ್ಲಿ ಸೂಪು ಚೆನ್ನಾಗಿತ್ತು ಟೇಸ್ಟ್. ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ನೀವೇನ ತಿರುಪತಿಯಿಂದ ವಾಪಸ್ ಬರುವಾಗ ಮುಳುಬಾಗ್ಲಲ್ಲಿ ಹೋಟ್ಲಲ್ಲಿ ಹೋಗಿ ಟೇಸ್ಟ್ ಮಾಡಿ ಒಂದ್ಸಲ, ನಿಮಗೆ ಗೊತ್ತಾಗುತ್ತೆ. ಇದೇನು ಪ್ರಮೋಷನ್ ವಿಡಿಯೋ ಏನಲ್ಲ, ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಇವತ್ತು ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ತಿರುಪತಿ ದೇವಸ್ಥಾನದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡಿದಿರ ನಾಳೆ ವಿಡಿಯೋ ವಾಚ್ ಮಾಡಿ.